ಸೊ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಮನುರಾಜ್ ಮಾತಾಡ್ತಾ ಇದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಆ್ಯಕ್ಟರ್ ಮನುರಾಜ್ ಯೂಟ್ಯೂಬ್ ಚಾನಲ್. ಸೊ ನಾನೊಬ್ಬ ಇಂಡಿಪೆಂಡೆಂಟ್ ಫಿಲ್ಮ್ ಮೇಕರ್. ಫಸ್ಟ್ ಆಫ್ ಆಲ್ ಇಂಡಿಪೆಂಡೆಂಟ್ ಫಿಲ್ಮ್ ಮೇಕರ್ ಅಂದರೆ ಯಾವುದೇ ಸಪೋರ್ಟ್ ಇಲ್ದಿರ ಒಂದು ಟೀಮ್ ಬಿಲ್ಡ್ ಮಾಡಿಕೊಂಡು ಕಡಿಮೆ ಜನ ಒಳಗಡೆ ಕತೆ ಕಂಟೆಂಟ್ ಸ್ಟ್ರಾಂಗ್ ಮಾಡಿಕೊಂಡು ಸಿನಿಮಾ ಮಾಡೋರನ್ನೇ ಇಂಡಿಪೆಂಡೆಂಟ್ ಫಿಲ್ಮ್ ಮೇಕರ್ಸ್ ಅಂತಾರೆ. ಸೊ ನಾವು ಗಾಂಧಿನಗರಕ್ಕೆ ಹೋಗಿ ಇನ್ನೊಂದು ಮಾಡಿ ಮತ್ತು ಪ್ರೊಡ್ಯೂಸರ್ನ ಹುಡುಕಿ ಆ ಥರ ಎಲ್ಲ ಏನೂ ಮಾಡ್ದಿರ ಸಿನಿಮಾ ಮಾಡೋರು, ಒಂದು ಸ್ವಲ್ಪ ಸಪೋರ್ಟ್ ಇಲ್ದಿರ ಮಾಡೋರು ಅನ್ನೋ ಥರ ಒಂದು ಅರ್ಥ ಆಗುತ್ತೆ. ಸೊ ಆ ಥರದ್ರಲ್ಲಿ ನಂತರ ತುಂಬ ಜನ ಇದ್ದಾರೆ. ಸೊ ಅದರಲ್ಲಿ ನಾನು ಒಬ್ಬ. ಸೊ ನಾನೊಂದು ಸಿನಿಮಾ ಮಾಡಿದ್ದೀನಿ. ಈ ವಿಡಿಯೋ ಉದ್ದೇಶ ಬಂದ್ಬಿಟ್ಟು ಒಂದೇ. ಸೊ ನಾನು ಮಾಡಿರೋ ಒಂದು ಟೀಸರ್ನ ತುಂಬ ಜನಕ್ಕೆ ರೀಚ್ ಮಾಡಿಸೋದು. ಸೊ ಮಾರ್ಕ್ ಅಂತ ಟೀಸರ್ ಏನು ಮಾಡಿದ್ದೀನಲ್ಲ, ಸೊ ಏನಿದು ಮಾರ್ಕು. ಸೊ ಆಲ್ರೆಡಿ ಸಿನಿಮಾನೇ ರಿಲೀಸ್ ಆಗಿದೆ. ಆ್ಯಂಡ್ ಇವ್ರು ಯಾರೋ ವೀಡಿಯೋ ಮಾಡಿಬಿಟ್ಟು ನಾನು ಮಾರ್ಕ್ ಅಂತ ಮಾಡ್ತಾಯಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಇದು ಬಂದ್ಬಿಟ್ಟು ಒಂದು ಟೈಟಲ್ ಕಾಂಟ್ರವರ್ಸಿ ಆಗಿತ್ತು. ಸೊ ಅಂಥವ್ರಿಗೆಲ್ಲ ಯಾರ್ಯಾರು ಗೊತ್ತಿಲ್ಲ ಅಂಥವ್ರಿಗೆ ಹೇಳ್ತಾಯಿದ್ದೀನಿ. ಟೈಟಲ್ ಕಾಂಟ್ರವರ್ಸಿ ಆಗಿತ್ತು. ಆ್ಯಂಡ್ ಸೇಮ್ ಟೈಟಲ್ ಇಬ್ಬರು ರಿಜಿಸ್ಟರ್ ಮಾಡಿಸಿರೋದ್ರಿಂದ ಯಾರು ಫಸ್ಟು ಸಿನಿಮಾ ಕಂಪ್ಲೀಟ್ ಮಾಡಿ ರಿಲೀಸ್ ಮಾಡ್ತಾರೋ ಅವ್ರಿಗೆ ಟೈಟಲ್ ಹೋಗುತ್ತೆ ರೂಲ್ ಪ್ರಕಾರ. ಸೊ ಹಂಗಾಗಿ ಫಸ್ಟು ಮಾರ್ಕ್ ಟೀಮ್ ಏನಿದೆಯೋ, ಅಂದರೆ ದೊಡ್ಡ ಬ್ಯಾನರಲ್ಲಿ ಸಿನಿಮಾ ಅವ್ರ ಹತ್ರ ದುಡ್ಡಿತ್ತು, ಸಪೋರ್ಟ್ ಇತ್ತು. ಸೊ ಅವ್ರು ಸಿನಿಮಾ ಮಾಡಿಬಿಟ್ಟು ರಿಲೀಸ್ ಮಾಡಿದ್ದಾರೆ. ಸೊ ಈಗ ನಾವು ಬಂದ್ಬಿಟ್ಟು ನನ್ನ ಹತ್ರ ಈಗ ಡಾಕ್ಯುಮೆಂಟ್ ಪ್ರಕಾರ ನನ್ನ ಹತ್ರ ಮಾರ್ಕ್ ಅಂತಿರೋದು. ಸೊ ಹಂಗಾಗಿ ನಾನು ಗೌರವ್ ಮೂವಿ ಮೇಕರ್ಸ್ ಯೂಟ್ಯೂಬ್ ಚಾನಲಲ್ಲಿ ಮಾರ್ಕ್ ಅಂತಲೇ ರಿಲೀಸ್ ಮಾಡಿದ್ದೀನಿ. ತುಂಬ ಜನ ನೋಡಿ ಒಳ್ಳೆ ಸಪೋರ್ಟ್ ಮಾಡಿದ್ದೀರಾ. ಆ್ಯಂಡ್ ಯಾರ್ಯಾರು ನೋಡಿಲ್ಲ ಅವರೆಲ್ಲ ಹೋಗ್ಬಿಟ್ಟು ಗೌರವ್ ಮೂವಿ ಮೇಕರ್ಸ್ ಒಳಗಡೆ ಮಾರ್ಕ್ ಅಂತ ಟೀಸರ್ ರಿಲೀಸ್ ಆಗಿದೆ, ನೋಡ್ಬಿಟ್ಟು ನಿಮ್ಮ ಒಪಿನಿಯನ್ನ ಶೇರ್ ಮಾಡಿ. ಆ್ಯಂಡ್ ವಿಡಿಯೋ ಉದ್ದೇಶ ಬಂದ್ಬಿಟ್ಟು ಸಾಕಷ್ಟು ಜನಕ್ಕೆ ನಾನು ನನ್ನ ಟೀಸರ್ನ ರೀಚ್ ಮಾಡಿಸ್ಬೇಕು. ಸೊ ನನ್ನ ಕೈಯಲ್ಲಿ ಟೀಸರ್ನೇ ರೀಚ್ ಮಾಡ್ಸೋಕ್ಕಾಗ್ದಿರ ಸಿನಿಮಾನ ಹೆಂಗೆ ರೀಚ್ ಮಾಡಿಸೋದು, ಇದು ನನ್ನ ಫಸ್ಟ್ ಆಫ್ ಆಲ್ ಕ್ವಶನ್ ಬರೋದು. ಆ್ಯಂಡ್ ನಾನು ನ್ಯೂ ಇಯರಲ್ಲಿ ಒಂದು ರೆಸಲ್ಯೂಷನ್ ತೊಗೊಂಡಿದ್ದೆ, ಡೈಲಿ ಒಂದೊಂದು ವೀಡಿಯೋ ವ್ಲಾಗ್ ಮಾಡ್ತೀನಿ, ಹಾಕ್ತೀನಿ. ಆ್ಯಂಡ್ ಎಲ್ಲರೂ ನೋಡ್ರಿ ಅಂದ್ಬಿಟ್ಟು ಆ ರೆಸಲ್ಯೂಷನ್ ಮಾಡಿದಾಗಿಂದ ನನಗೆ 3 ದಿನದಿಂದ ತಲೆನೇ ಓಡ್ತಾ ಇಲ್ಲ. ಏನು ಮಾಡೋದು, ಹೆಂಗೆ ಮಾಡೋದು, ಬೇರೆಯವರೆಲ್ಲ ಮಾಡ್ತಾವ್ರೆ, ಅವ್ರ ಥರ ನೋಡಿಕೊಂಡು ನಾನು ಮಾಡಿದ್ರೆ ಚೆನ್ನಾಗಿರಲ್ಲ. ನನ್ನ ಉದ್ದೇಶ ಬಂದ್ಬಿಟ್ಟು ನನ್ನ ಒಂದು ಟೀಸರ್ನ ಅಥವಾ ನಾನು ಒಬ್ಬ ಆ್ಯಕ್ಟರ್ ಅನ್ನೋದು ಎಲ್ಲರಿಗೂ ಗೊತ್ತಾಗಬೇಕು. ಆ್ಯಂಡ್ ನಾನು ಮಾಡಿರೋ ಟೀಸರ್ನ ಎಲ್ಲರಿಗೂ ರೀಚ್ ಮಾಡಿಸ್ಬೇಕು. ಸೊ ಈ ಉದ್ದೇಶ ಇಟ್ಕೊಂಡು ನಾನು ಡೈಲಿ ಬೆಳಿಗ್ಗೆ ನಾನು ವರ್ಕೌಟ್ ಮಾಡಿದೆ, ನಾನು ಇನ್ನೊಂದು ಮಾಡಿದೆ, ನಾನು ಅದು ತಿಂದೆ ಇದು ತಿಂದೆ ಅಂತ ಮಾಡ್ಕೊಂಡು ಹೋದರೆ ಹೆಂಗಿರುತ್ತೆ ಅಂತ ಯೋಚನೆ ಮಾಡಿ ನೆನ್ನೆ ನೈಟ್ ನನಗೆ ಒಂದು ಫ್ಲ್ಯಾಶ್ ಆಯಿತು. ಸೊ ಯಾವ ಥರ ಮಾಡೋಣ ಅಂದರೆ, ಸೊ ಜನಕ್ಕೆ ಹೆಂಗೋ ರೀಚ್ ಮಾಡಿಸ್ಬೋದು. ಡೈಲಿ ನಾನೇ ವೀಡಿಯೋ ಮಾಡಿ ಹೇಳ್ತಾ ಇದ್ದರೆ ಜನಗಳಿಗೆ ಬೋರ್ ಆಗ್ಬಿಡ್ಬೋದು. ಇವ್ನು ಮಾತಾಡ್ತಾರೆ ಹಿಂಗೆ ಹೇಳ್ತಾನೆ ಆ ಥರ ಅನ್ಸ್ಬಿಡ್ಬೋದು. ಸೊ ಹಾಗಾಗಿ ನೆನ್ನೆ ನೈಟ್ ನನಗೆ ಥಾಟ್ ಬಂದಿದ್ದೆ, ಒಂದು 10,000 ಜನಕ್ಕೆ ಡೈಲಿ ಹೋಗ್ಬಿಟ್ಟು ನಾನು ಬ್ರೇಕಲ್ಲಿರೋ ಗಂಟ ನಾನು ಫ್ರೀ ಟೈಮಲ್ಲಿ ನಾನು ಏನೇ ಒಂದು ಶೂಟಿಂಗ್ ಮಾಡ್ತೀನಿ, ಅದು ಪೇಮೆಂಟ್ ಬರುತ್ತೋ, ಇನ್ನೊಂದು ಸಿನಿಮಾ ಮಾಡ್ತಾಯಿದ್ದೀನೋ, ಯಾವ ಸಿನಿಮಾ ಮಾಡ್ತಾಯಿದ್ದೀನೋ ಅದನ್ನೆಲ್ಲ ಬಿಟ್ಟು ನಾನು ಫ್ರೀ ಟೈಮಲ್ಲಿ ಆ್ಯಂಡ್ ಹೋಗಿದ್ದ ಕಡೆ ಎಲ್ಲ ಎಲ್ಲೆಲ್ಲಿ ಹೊಸ ಜನ ಸಿಗ್ತಾರೋ ಅವ್ರಿಗೆಲ್ಲ ಅವ್ರಿಗೆಲ್ಲರಿಗೂ ನಾನು ವೀಡಿಯೋ ತೋರಿಸ್ಬಿಟ್ಟು ಆ್ಯಂಡ್ ನಾನು ಒಂದು 10,000 ಜನಕ್ಕೆ ರೀಚ್ ಲೈವ್ ಒಳಗೆ ಜನಗಳ ಹತ್ರನೇ ಹೋಗ್ಬಿಟ್ಟು 10,000 ಜನ ಹತ್ರ ನಾನು ರಿವ್ಯೂ ತೊಗೊಳೋಣ ಅನ್ನೋ ಥರ ಪ್ಲ್ಯಾನ್ ಆಯಿತು. ಸೊ ಆಮೇಲೆ ಬೆಳಗ್ಗೆ ಎಲ್ಲ ರಾತ್ರಿ ಎಲ್ಲ ಓಕೆ ಅದೇ ಅಂದ್ಬಿಟ್ಟು ಓಕೆ ಇದೇ ಥರ ಮಾಡೋಣ ಅಂದ್ಕೊಂಡು ಎಲ್ಲ ಫಿಕ್ಸ್ ಆಗಿಬಿಟ್ಟು ಮಲ್ಕೊಂಡೆ. ಆಮೇಲೆ ಬೆಳಗ್ಗೆ ಎದ್ಮೇಲೆ ಯೋಚನೆ ಮಾಡಿದೆ, 10,000 ಜನ ಅಂದರೆ ದಿನಕ್ಕೆ ನಾನು ಎಷ್ಟು ಜನ ಅಂದರೆ ಡೈಲಿ 100 ಜನ ಹತ್ರ ನಾನು ಮಾತಾಡಿ ರಿವ್ಯೂ ಮಾಡಿದ್ರೂ 10 ದಿನಕ್ಕೆ 1,000 ಜನ ಆಗುತ್ತೆ. ಆ್ಯಂಡು 100 ದಿನ ಕಂಪಲ್ಸರಿ 100 ಜನನ ಮೀಟ್ ಮಾಡೇಬೇಕಾಗುತ್ತೆ. ಸೊ ಅಷ್ಟೊಂದೆಲ್ಲ ಟೈಮ್ ನನಗೆ ಇರಲ್ಲ. ಸೊ ಹಾಗಾಗಿ 10,000 ಜನ ತುಂಬ ಜಾಸ್ತಿ ಆಯಿತು. ಫಸ್ಟು ಒಂದು 1,000 ಜನಕ್ಕೆ ಟ್ರೈ ಮಾಡೋಣ. 1,000 ಜನ ಹತ್ರ ಹೋಗ್ಬಿಟ್ಟು ನನ್ನ ವೀಡಿಯೋ ಏನು ಮಾಡಿದ್ದೀನೋ ಅದನ್ನು ತೋರಿಸ್ಬಿಟ್ಟು ಅವ್ರಿಗೆ ಅವ್ರ ಒಪಿನಿಯನ್ನು, ನಾನು ಏನು ಹೇಳ್ಕೊಡಲ್ಲ, ನಾನು ಏನು ಇದು ಮಾಡಲ್ಲ, ನಿಮ್ಮ ಜೆನ್ಯೂನ್ ಒಪಿನಿಯನ್ನು ನೀವೇನಾದರೂ ಹೇಳ್ಬೋದು. ಆ್ಯಂಡ್ ನಿಮ್ಗೆ ಏನು ಅನಿಸುತ್ತೋ ಅದು ಹೇಳ್ಬಿಟ್ಟು ಅದನ್ನು ಕಮೆಂಟ್ ಮಾಡೋ ಥರ ಮಾಡ್ಸೋಣ ಅನ್ನೋ ಥರ ಒಂದು ಪ್ಲ್ಯಾನ್ ರೆಡಿ ಮಾಡಿದೆ. ಆ್ಯಂಡ್ ಅದು ಕಂಟೆಂಟ್ ರೆಡಿ ಮಾಡ್ಕೊಂಡಿದ್ದೀನಿ. ನನ್ನ ಉದ್ದೇಶ ಅಷ್ಟೇ, ನನ್ನ ಟೀಸರ್ನ ತುಂಬ ಜನಕ್ಕೆ ರೀಚ್ ಮಾಡಿಸೋದು. ಆ್ಯಂಡ್ ಇವತ್ತಿಂದ ಮಾಡೋಣ ಅಂತ ಆ ಥರ ಅಂದ್ಕೊಂಡಿದ್ದೆ. ಆ್ಯಂಡ್ ಸಡನ್ನಾಗಿ ನಮ್ಮ ಡೈರೆಕ್ಟ್ರ್ ಇನ್ನೊಬ್ರು ಇದ್ದಾರೆ, ವಿನೋದ್ ಕುಮಾರ್ ಅಂತ. ಸೊ ಅವ್ರು ಸಡನ್ನಾಗಿ ಫೋನ್ ಮಾಡಿದ್ರು, ಇವತ್ತು ನಮ್ಮದು ಇನ್ನೊಂದು ಸಿನಿಮಾ, ಆ್ಯಕ್ಚುಲಿ ನಾನು ಹೇಳಿದ್ನಲ್ಲ ಒಂದು ಪ್ರಾಜೆಕ್ಟ್ ಆಫರ್ ನನಗಿದೆ ಅಂತ. ಸೊ ಆ ಮೂವಿನಲ್ಲಿ ಈ ಮೂವಿ ಹೆಂಗೋ ಬ್ರೇಕಲ್ಲಿದೆ. ಸೊ ಅವ್ರದ್ದು ಶೂಟಿಂಗ್ ಎಲ್ಲ ಬಂದ್ಬಿಟ್ಟು ಒಂದು 30-35 ಡೇಸ್ ಅಷ್ಟೇ ಅಂತ ಹೇಳಿದ್ದಾರೆ. ಸೊ ಅವರು ಹೇಳಿದ್ದಾರೆ, ಫಸ್ಟ್ ಹೇಳ್ಬಿಟ್ಟಿದ್ದಾರೆ, ಪೇಮೆಂಟ್ ಎಲ್ಲ ಎಕ್ಸ್ಪೆಕ್ಟ್ ಮಾಡ್ಕೊಡ್ದು, ಜಸ್ಟ್ ಬಂದು ಆ್ಯಕ್ಟ್ ಮಾಡಬೇಕು, ಚಾನ್ಸ್ ಕೊಡ್ತಾಯಿದ್ದೀನಿ ಅನ್ನೋ ಥರ ಹೇಳಿದ್ದಾರೆ. ಸೊ ಚಾನ್ಸ್ ಕೊಟ್ಟರೆ ಸಾಕು ಅನ್ನೋ ಥರ ನಾನು ಇದ್ದೀನಿ. ಆದ್ದರಿಂದ ಒಪ್ಕೊಂಡಿದ್ದೀನಿ ನಾನು. ಇವತ್ತು ಅವ್ರು ಬೆಳಗ್ಗೆ ಫೋನ್ ಮಾಡಿಬಿಟ್ಟು, ಇವತ್ತು ನಾವೊಂದು ಪ್ರೊಡ್ಯೂಸರ್ನ ಮೀಟ್ ಮಾಡಿದ್ದೀನಿ. ಆ್ಯಂಡ್ ಒಂದು ದೊಡ್ಡ ಇಬ್ಬರು ಪ್ರೊಡ್ಯೂಸರ್ ಇದ್ದಾರೆ. ಸೊ ಅವ್ರ ಹತ್ರ ಮಾತಾಡಿದ್ದೀನಿ. ಅವ್ರು ಇವತ್ತು ಮೀಟ್ ಮಾಡೋಕ್ಕೆ ಹೇಳಿದ್ದಾರೆ. ನೀನು ಎಲ್ಲೋ ಹೋಗ್ಬೇಡ, ರೆಡಿಯಾಗಿರು, ನಾನು ಫೋನ್ ಮಾಡಿದ ತಕ್ಷಣ ಬಾ ಅಂತ. ನಾನು ಬೆಳಗ್ಗೆಯಿಂದ ಈವ್ನಿಂಗ್ ಗಂಟ ವೆಯ್ಟ್ ಮಾಡಿ ಲಾಸ್ಟಿಗೆ ಅವರು ಇದೇ ಮಾಡಿಲ್ಲ. ಸೊ ಇವತ್ತಿಂದ ಮಾಡೋಣ ಅಂತ ಅಂದ್ಕೊಂಡಿದ್ದು, ಸೊ ಇವತ್ತು ಆಗಲಿಲ್ಲ. ಹಾಗಾಗಿ ಅಟ್ಲೀಸ್ಟ್ ದಿನಕ್ಕೊಂದು ವೀಡಿಯೋ ಏನಾದರೂ ಮಾಡಿ ಆಗಬೇಕು ಅಂದರೆ ಸಿನಿಮಾ ಬಗ್ಗೆ ಏನಾಯಿತು ಎತ್ತ ಅಂತೆಲ್ಲ ವೀಡಿಯೋ ಮಾಡಿ ಆಗಬೇಕು ಅನ್ನೋದಕ್ಕೋಸ್ಕರ
ನಾನು ಈಗ ನನ್ನ ಪ್ಲ್ಯಾನ್ ಏನಿದೆ, ನಾನು ಯಾವ ಥರ ಮಾಡಬೇಕು ಅಂದ್ಕೊಂಡಿದ್ದೀನಿ ಅದ್ರ ಬಗ್ಗೆ ನಾನು ವಿಡಿಯೋ ಮಾಡ್ತಾಯಿದ್ದೀನಿ. ಆ್ಯಂಡ್ ಈ ವಿಡಿಯೋ ಯಾರ್ಯಾರು ನೋಡ್ತಾ ಇದ್ದೀರೋ ಅವರೆಲ್ಲ ಸೊ ದಯವಿಟ್ಟು ನೋಡಿ, ಹೊಸಬ್ರಿಗೆ ಸಪೋರ್ಟ್ ಮಾಡಿ. ಆ್ಯಂಡ್ ನಾನು ಒಂದು ಕಷ್ಟ ಬಿದ್ದು ತುಂಬ ಇಷ್ಟಪಟ್ಟು ಅಂದರೆ ನನಗೆ ತುಂಬ ಜನ ಎಲ್ಲರೂ ಕೈ ಎತ್ಬಿಟ್ರು. ತುಂಬ ಸ್ಟ್ರಗಲ್ ಮಾಡಿ ನಾನೊಂದು ಟೀಸರ್ ಮಾಡಿದ್ದೀನಿ. ಸೊ ನೀವು ಏನು ನೋಡ್ತಾ ಇದ್ದೀರಾ ಟೀಸರ್, ಅದಕ್ಕಿಂತ ಡಬ್ಬಲ್ಲಾಗಿ ನಾನು ಮತ್ತೆ ಮೇಕಿಂಗ್ ಮಾಡ್ತೀನಿ, ಇನ್ನೂ ಚೆನ್ನಾಗಿ ಮಾಡಿ ರಿಲೀಸ್ ಮಾಡ್ತೀನಿ. ಈಗ ನೋಡಿ ನಿಮ್ಮ ಒಪಿನಿಯನ್ ಏನಾಯ್ತು ಅಂತ ತಿಳಿಸಿದ್ರೆ, ಆ್ಯಂಡ್ ಸ್ವಲ್ಪ ಪಾಸಿಟಿವ್ ತುಂಬ ಬಂತಂದರೆ ಅಟ್ಲೀಸ್ಟ್ ನಾನು ಇದರಲ್ಲಿ ಕೇಪಬಲ್ ಇದ್ದೀನಿ ಅಂದ್ಬಿಟ್ಟು ನನಗೆ ಇನ್ನೂ ಒಂದು ಸ್ವಲ್ಪ ಪ್ರೋತ್ಸಾಹ ಮಾಡೋ ಥರ ಆಗುತ್ತೆ. ಸೊ ನೋಡ್ಬಿಟ್ಟು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತ ಈ ವ್ಲಾಗ್ನ ನಾನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಗೈಸ್. ಎಲ್ಲರೂ ಹೊಸಬ್ರಿಗೆ ಸಪೋರ್ಟ್ ಮಾಡಿ. ಕನ್ನಡ ಇಂಡಸ್ಟ್ರಿ ಒಳಗಡೆ ಬೆರಳಿಕೆ ಅಷ್ಟು ಜನ ಅಷ್ಟೇ ಹೊಸಬ್ರು ಇದ್ದಾರೆ. ಆ್ಯಂಡ್ ನನ್ನ ಏಜವ್ರಂತೂ ನನಗಂತೂ ಯಾರು ಕಾಣಿಸ್ತಾನೆ ಇಲ್ಲ, ಎಲ್ಲ ದೊಡ್ಡವರೇ ಇದ್ದಾರೆ. ಅಮ್ಮಮ್ಮ ಅಂದರೆ ಇನ್ನೊಂದು 10 ವರ್ಷ ಮಾಡ್ಬೋದು ದೊಡ್ಡವರೆಲ್ಲ. ಆಮೇಲೆ ಕನ್ನಡ ಇಂಡಸ್ಟ್ರಿ ಗತಿ ಏನು. ಆ್ಯಂಡ್ ಸೊ ಆ ಥರ ನಮ್ಮ ಥರ ಯಂಗ್ಸ್ಟರ್ಸ್ ಬರಬೇಕು. ನಮ್ಗೆ ಯಾವುದು ಸಪೋರ್ಟ್ ಇಲ್ಲ. ಆ್ಯಂಡ್ ನಾನು ಮಾರ್ಕೆಟಿಂಗ್ ಮಾಡ್ಕೊತೀನಿ, ನಾನು ಹೆಂಗೆ ಬರ್ತೀನಿ ಅಂತ ತೋರಿಸ್ತೀನಿ. ಸಪೋರ್ಟ್ ಮಾಡಿ. ಬಾಯ್.